ಈಗ ನಾವು ಅದ್ರದ್ದು ವಿರೋಧನೂ ಇಲ್ಲ ಪರನೂ ಇಲ್ಲ. ನಾನು ಮೊದಲಿಗೆ ಹೇಳ್ತಾ ಇದ್ದೀನಿ, ಸಾಕ್ಷಿ ಇದ್ರೆ ಕೊಡ್ರಿ. ಯಾರಿದಾರ ಇವತ್ತು ನಾವು ಸೌಜನ್ಯನ ಪರ ಇದ್ದೀವಿ ಅಂತ ಹೇಳ್ತಿದ್ದೀವಿ, ಹೌದಾ? ಸಾಕ್ಷಿ ಇದ್ರೆ ಕೊಡಲಿ. 100% ಇವತ್ತು ನಮ್ಮ ಏನು ನ್ಯಾಯಾಲಯ ಇದೆ, ನಮ್ಮ ಸಂವಿಧಾನ ಇದೆ, ಅದರಲ್ಲಿ ತುಂಬ ಶಕ್ತಿ ಇದೆ. ಇವತ್ತು ಸಾಮಾನ್ಯ ಇವರಿಗೂ ಕೂಡ ನ್ಯಾಯ ಸಿಗ್ತಿದೆ. ಇವಾಗ ನೀವು ನೋಡ್ತಾ ಇರ್ಬೋದು ಟಿ ವಿಯಲ್ಲಿ ಏನೇನು ಆಗ್ತಾ ಇದೆ ಅಂತ. ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ, ನಮ್ಮದು ಬೇರೆ ಕಡೆ ಡೈವರ್ಷನ್ ಹೋಗಬಾರ್ದು. ಎಷ್ಟೇ ಪ್ರಬಲವಾಗಿರೋ ವ್ಯಕ್ತಿ ಇದ್ರೂ ಕೂಡ ಯಾರ್ದು ನಡೆಯಲ್ಲ ನ್ಯಾಯಾಲಯದ ಮುಂದೆ. ಸಾಕ್ಷಿ ಇದ್ರೆ ಖಂಡಿತ ನೀವು ಹೋಗ್ರಿ. ನಾವು ಇವತ್ತು ಕೂಡ ಸೌಜನ್ಯನ ಪರವಾಗಿದ್ದೀವಿ. ಅವತ್ತು ಕೂಡ ನೇಹನ ಹತ್ಯೆ ಆದಾಗೂ ಕೂಡ ನಾವೇ ಪ್ರಥಮವಾಗಿ ಹಿಂದೂ ಒಕ್ಕೂಟ ಧ್ವನಿ ಎತ್ತಿದ್ದು, ಎಲ್ಲ ಸ್ವಾಮೀಜಿಗಳನ್ನು ಒಂದು ಮಾಡಿ. ಅವತ್ತು ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳು ಅವರು, ಆದರೆ ಕಾಂಗ್ರೆಸ್ ಅಂತ ನೋಡಲಿಲ್ಲ ನಾವು, BJP ಅಂತ ನೋಡಲಿಲ್ಲ, JDS ಅಂತ ನೋಡಲಿಲ್ಲ. ನಮ್ಮ ರಕ್ತ, ನಮ್ಮ DNA ಹಿಂದುತ್ವ, ನಮ್ಮ ಪೂರ್ತಿ ಸತ್ಯ ಸನಾತನ ಧರ್ಮಕ್ಕಾಗಿ ನಾವು ಇಡೀ ಒಕ್ಕೂಟದವ್ರು ನಿಂತಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬಳು ಮಹಿಳೆ, ಪ್ರತಿಯೊಬ್ಬಳು ನಮ್ಮ ಸಂಘಟನೆಯಿಂದ ನಾವು ಹೇಳ್ತಾ ಇದ್ದೀವಿ, ಏನು ಸೌಜನ್ಯ ಇದ್ದಾರೆ ನಮ್ಮ ಮಗಳಿದ್ದಂಗೆ, ಅವ್ರಿಗೂ ಕೂಡ ನ್ಯಾಯ ಸಿಗಲಿ. ಏನು ನಿಮ್ಮಲ್ಲಿ ಸಾಕ್ಷಿ ಇದೆ ಅದನ್ನು ಪ್ರೊಡ್ಯೂಸ್ ಮಾಡಿರಿ, ಒದ್ದೊಳಗೆ ಹಾಕ್ರಿ. ಅವ್ರ ಹತ್ರ ನಿಮ್ಮ ಹತ್ರ ಸಾಕ್ಷಿ ಇದ್ದರೆ ಜೈಲಿಗೆ ಹಾಕ್ರಿ. ನಮ್ದು ಅದರಲ್ಲಿ ಬೇರೆ ಅದರಲ್ಲಿ ಏನು ಕನ್ಫ್ಯೂಷನ್ಸೇ ಇಲ್ಲ, ಕ್ಲಾರಿಟಿ ಆಗಿದ್ದೀವಿ. ಭಾಳ ಜನ ಬಿಂಬಿಸ್ತಿದ್ದಾರೆ ನಾವು ಸೌಜನ್ಯನ ವಿರುದ್ಧ ಹೋಗ್ತಾ ಇದ್ದೀವಿ. ಫಸ್ಟ್ ನಾನು ಈ ಚಾನಲ್ ಮುಖಾಂತರ ಹೇಳ್ತಾ ಇದ್ದೀನಿ, ನಾವು ಮೊದಲನೇ ದಿನದಿಂದನೂ ಸೌಜನ್ಯನ ಪರವಾಗೇ ಇದ್ದೀವಿ, ಇವತ್ತೂ ಇರ್ತೀವಿ, ಮುಂದೂ ಇರ್ತೀವಿ. ಅದೇ ರೀತಿಯಾಗಿ ಧರ್ಮಸ್ಥಳದ ಕ್ಷೇತ್ರವಾಗಿ ಯಾರಾದರೂ ಈ ಥರ ನೀವು ಇಲ್ಲ ಸಲ್ಲದ ಹೇಳಿದರೆ, ಎಡಪಂಥಿಯವರಿಗೆ ನಾನು ಈ ಮುಖಾಂತರ ಎಚ್ಚರ ಕೊಡ್ತಾ ಇದ್ದೀನಿ. ಇದೇ ನಿಮಗೆ ಎಂಡ್. ಇದು ಇವತ್ತು ಧರ್ಮ ಜಾಗೃತಿ ಆಗಿಬಿಟ್ಟಿದೆ. ಪರಮಾತ್ಮ ಕೃಷ್ಣ ಪರಮಾತ್ಮನ ಜನ್ಮಾಷ್ಟಮಿ ದಿನಾನೇ ನಾವು ಸಂಕಲ್ಪ ತಗೊಂಡು ಹೊರಟಿದ್ದೀವಿ. ಧರ್ಮ ಯಾವಾಗ ನಾಶ ಆಗುತ್ತೆ ಆವಾಗ ಸಾಕ್ಷಾತ್ ಪರಮಾತ್ಮ ಬೇರೆ ಬೇರೆ ರೂಪದಲ್ಲಿ ಬಂದು ಜಾಗೃತ ಆಗ್ತಾರೆ ಅನ್ನೋದು ನಮ್ಮ ಭಗವದ್ಗೀತೆಯಲ್ಲಿದೆ. ಅದೇ ರೀತಿಯಲ್ಲಿ ಇವತ್ತು ಸನಾತನ ಧರ್ಮವನ್ನು ಕಾಪಾಡಲಿಕ್ಕೆ, ನಮ್ಮ ಕ್ಷೇತ್ರವನ್ನು ಕಾಪಾಡಲಿಕ್ಕೆ ನಮ್ಮ ಹಿಂದೂಪರ ಒಕ್ಕೂಟ ಎದ್ದಿದೆ. ಇವತ್ತು ಮುನೇಗೌಡರು ಒಂದು ಸಂಕಲ್ಪ ತಗೊಂಡು ಇವತ್ತು ಹೊರಟಿದ್ದಾರೆ. ಅವರ ಸಂಕಲ್ಪಕ್ಕೆ ಪ್ರತಿಯೊಬ್ಬ ಸಂಘಟನೆಯವರು, 40ಕ್ಕೂ ಹೆಚ್ಚು ಸಂಘಟನೆಗಳು, ಧರ್ಮಸ್ಥಳದ ಎಲ್ಲ ಭಕ್ತಾದಿಗಳು ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಇನ್ನೂ ಹೆಚ್ಚು ಕೈ ಜೋಡಿಸ್ತಾರೆ. ಅವರೊಟ್ಟಿಗೆ ಯಾವಾಗಲೂ ಇರ್ತಾರೆ. ಒಕ್ಕೂಟ ಈ ಕಾರ್ಯನ ನಿರಂತರವಾಗಿ ಮಾಡ್ತೀವಿ. ಇದು ಎಂಡ್ ಅಲ್ಲ, ಇದು ಈ ಪ್ರಾರಂಭ, ಇದು ಆರಂಭ ಆಗಿದೆ. ಇದು ಇನ್ನೂ ಪ್ರಚಂಡವಾಗಿದೆ. ಇದು ಟ್ರಯಲ್ ಇರೋ, ಇದು ಇನ್ನೂ ಪಿಕ್ಚರ್ ಇನ್ನೂ ಬಾಕಿ. ಭಾರತ್ ಮಾತಾ ಕಿ